ಎಲ್ಲರಿಗೂ ನಮಸ್ಕಾರ. ಇವತ್ತು ಬೇಕ್ರಿಲಿ ಮಾಡುವಂತಹ ಬೆಣ್ಣೆ ಬಿಸ್ಕೆಟನ್ನು ಮನೆಯಲ್ಲೇ ಹೇಗೆ ತಯಾರು ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಸೇಮ್ ಬೇಕ್ರಿಲಿ ಯಾವ ಥರ ಇರುತ್ತೆ ಅದೇ ಥರನೇ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ಒಂದು ದಪ್ಪ ಬಾಟಮ್ ಇರುವಂತಹ ಕಡಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಟೇಬಲ್ ಸಾಲ್ಟ್ ಇರುತ್ತಲ್ಲ ಅದನ್ನು ನೀವು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಲೆವೆಲ್ ಮಾಡಿಕೊಂಡು ಕೈಯಲ್ಲಿ ಇದನ್ನು ಸ್ಟವ್ ಮೇಲೆ ನಾನು ಬಿಸಿ ಮಾಡೋಕ್ಕೆ ಇಡ್ತೀನಿ. ಲೋವರ್ ಫ್ಲೇಮಲ್ಲಿ ಒಂದು 20 to 30 ಮಿನಿಟ್ಸ್ ಇಟ್ಟರೆ ಸಾಕು. ಅದನ್ನು ಮುಚ್ಚಿಬಿಟ್ಟು ಇಡೀ ಬಿಸಿ ಆಗೋಕ್ಕೆ. ಬನ್ನಿ ಈಗ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಹಿಟ್ಟನ್ನು. ಸೊ ನಾನು ಮೈದಾ ಹಿಟ್ಟು ಆಲ್ ಪರ್ಪಸ್ ಫ್ಲೋರ್ನ ತೊಗೊಂಡಿದ್ದೀನಿ. ಒಂದು ಕಪ್ಪು ತೊಗೊಂಡಿದ್ದೀನಿ. ಈಗ ಇದಕ್ಕೆ 3/4 ಕಪ್ಪಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಶುಗರ್ ಪೌಡರ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಪಿಂಚ್ ಆಫ್ ಸಾಲ್ಟನ್ನು ಆ್ಯಡ್ ಮಾಡ್ತೀನಿ. ಒಂದು ಚಿಟಿಕೆ ಸಾಲ್ಟು. ಆಮೇಲೆ ನಾನು ಡ್ರೈ ಫ್ರೂಟ್ಸ್ನ ಇದಕ್ಕೆ ಬಾದಾಮ್ ಮತ್ತು ಪಿಸ್ತಾ, ಕ್ಯಾಶ್ಯೂನ ಸ್ವಲ್ಪ ಪೌಡರ್ ಥರ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪನ ಚೂರೇ ಹಾಕಿಬಿಟ್ಟು ಸ್ವಲ್ಪನೇ ಹಾಕಿ ಹಿಟ್ಟನ್ನು ಕಲಿಸ್ಕೊತಾ ಹೋಗಬೇಕು. ಒಂದೇ ಸರಿ ಹಾಕಿದ್ರೆ ಅದು ಸರಿಯಾಗಿ ಬರಲ್ಲ. ಸ್ವಲ್ಪನೇ ಹಾಕಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕಲಿಸ್ಕೋಬೇಕು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಇನ್ ಕೇಸ್ ಕೆಲವರೆಲ್ಲ ಡಾಲ್ಡಾ ಯೂಸ್ ಮಾಡ್ತಾರೆ. ಡಾಲ್ಡಾ ಹೆಲ್ತಿಗೆ ಒಳ್ಳೆಯದಲ್ಲ. ಆದ್ದರಿಂದ ನಾವು ಯಾವಾಗಲೂ ತುಪ್ಪ ಯೂಸ್ ಮಾಡ್ತೀವಿ. ನಿಮಗೆ ತುಪ್ಪ ಫುಲ್ ಆಗಲ್ಲ ಅಂದರೆ ಒಂದು ಸ್ವಲ್ಪ ತುಪ್ಪ ಹಾಕಿ ಜೊತೆಗೆ ಸ್ವಲ್ಪನೇ ಆಯಿಲ್ನ ಆ್ಯಡ್ ಮಾಡಿ ಕಲಿಸ್ಕೋಬೋದು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರೋ ತನಕ ಕಲಿಸ್ಕೋಬೇಕು. ಕೈಗೆ ಒಂಚೂರು ಆಯಿಲ್ನ ಮುಟ್ಕೊಂಡು ಸಣ್ಣ ಸಣ್ಣ ಉಂಡೆಗಳ ಥರ ಮಾಡಿಕೊಂಡು ನೋಡಿ ಈ ಥರ ಇದನ್ನು ಚಿಕ್ಕದ ಬಿಸ್ಕೆಟ್ ಆಕಾರದಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ತೆಳ್ಳಗೂ ಮಾಡೋಕ್ಕೆ ಹೋಗಬೇಡಿ, ಅದು ಜಾಸ್ತಿ ಉಬ್ಬಲ್ಲ. ತೆಳ್ಳಗೆ ಮಾಡಿದ್ರೆ ಈ ಥರ ಸಾಕು. ಇಷ್ಟು ಮಾಡಿಕೊಂಡ್ರೆ ನೋಡಿ ಈ ಥರ ಶೇಪಲ್ಲಿ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ಪ್ರಿಹೀಟ್ ಮಾಡೋಕ್ಕಿಟ್ಟಿದ್ನಲ್ಲ ಅದ್ರ ಮೇಲೆ ಒಂದು ಸ್ಟೀಲ್ ಪ್ಲೇಟ್ನ ಇಡ್ತಾ ಇದ್ದೀನಿ. ಉಪ್ಪು ಬಿಸಿಯಾಗಿರುತ್ತೆ. ಅದ್ರ ಮೇಲೆ ಸ್ಟೀಲ್ ಪ್ಲೇಟ್ ಇಟ್ಟರೆ ಪ್ಲೇಟು ಬಿಸಿಯಾಗಕ್ಕೆ ಶುರುವಾಗುತ್ತೆ. ಈಗ ನೀವು ಅದ್ರ ಮೇಲೆ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಪಕ್ಕ ಅಂದರೆ ತುಂಬ ಪಕ್ಕಕ್ಕೆ ಇಡಬೇಡಿ. ಸ್ವಲ್ಪ ಜಾಗ ಬಿಟ್ಬಿಟ್ಟು ಇಡಿ. ಯಾಕಂದರೆ ಬಿಸ್ಕೆಟು ಸ್ವಲ್ಪ ಉಬ್ಬುತ್ತೆ ಮತ್ತು ಸ್ವಲ್ಪ ಅಗ್ಲನೂ ಕೂಡ ಆಗುತ್ತೆ ಬಿಸಿ ಆದಮೇಲೆ. ಇಟ್ಟಿದ್ದೀನಿ. ಇದಕ್ಕೀಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 15 to 20 ಮಿನಿಟ್ಸ್ ನಿಮಗೆ ಗೊತ್ತಾಗುತ್ತೆ. 15 ಮಿನಿಟ್ಸ್ ಮಿನಿಮಮ್ ಟೈಮ್ ಬೇಕು. ನೋಡಿ ಈಗ ಆಗಿದೆ, ಉಬ್ಕೊಂಡಿದೆ ಮತ್ತು ಅಗಲ ಕೂಡ ಆಗಿದೆ. ಈಗ ಅದನ್ನು ನೀವು ಸ್ವಲ್ಪ ಸ್ಪೂನಲ್ಲಿ ನಿಮ್ಗೆ ಅದು ಆಗಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಮೂವ್ ಆಗೋಕ್ಕೆ ಶುರುವಾಗುತ್ತೆ ಆರಾಮಾಗಿ. ಆಮೇಲೆ ತಿರ್ಸಿ ನೋಡಿ, ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ನಿಮಗೆ ಆವಾಗ ಗೊತ್ತಾಗುತ್ತೆ ಇದು ಕುಕ್ ಆಗಿದೆ, ಬಿಸ್ಕೆಟ್ ರೆಡಿ ಆಗಿದೆ ಅಂಥೇಳಿ. ಈಗ ನಾನು ಇದನ್ನು ತೆಗೋತಾ ಇದ್ದೀನಿ. ಎಲ್ಲ ಆಗಿದೆ. ನೋಡಿ ರೆಡಿಯಾಗಿದೆ. ರುಚಿಯಾದ ಬೆಣ್ಣೆ ಬಿಸ್ಕೆಟ್ಟು, ಬೇಕ್ರಿಲಿ ಸಿಗುವಂತಹ ಬೆಣ್ಣೆ ಬಿಸ್ಕೆಟ್ಟು ಮನೆಯಲ್ಲೇ ರೆಡಿಯಾಗಿದೆ. ಮತ್ತು ಅದು ಓವನ್ ಇಲ್ಲದೆ, ವಿತೌಟ್ ಓವನ್ನು. ನೀವು ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇಷ್ಟಪಡ್ತೀರಾ, ಮಕ್ಕಳು ಇಷ್ಟಪಡ್ತಾರೆ ಮೇಯ್ನಾಗಿ. ನನ್ನ ಚಾನಲ್ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.